ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ TET vs CET ಅಂದರೆ TET ಪಾಸಾದಂಥ ಎಲ್ಲ ಅಭ್ಯರ್ಥಿಗಳು ಈಗ CETಗೆ ಪ್ರಿಪ್ರೇಷನ್ ಆಗ್ತಿದ್ದೀರಾ. ಈವನ್ TET ಕೂಡ ಓಕೆನಾ. TET ಮತ್ತು CET ಈ ಎರಡೂ ಒಂದು ಎಕ್ಸಾಮ್ಗಳಲ್ಲಿ ನೀವು 100% ಪಾಸ್ ಆಗಬೇಕು ಅಂತ ಅಂದರೆ ನಾನು ಮಾತಾಡ್ತಕ್ಕಂತಹ ಸಬ್ಜೆಕ್ಟ್ ಯಾವುದು ಅಂತ ಅಂದರೆ ಸ್ನೇಹಿತರೆ, ಅದು TET ಆದರೂ ಆಗಿರಲಿ, CET ಆಗಲಿ, ಅಥವಾ GPT ಆಗಲಿ, ಅಥವಾ HSTR ಆಗಿರಲಿ, ಅಥವಾ ಈವನ್ PU ಕಾಲೇಜ್ ಲೆಕ್ಚರ್ ಕೂಡ ಆಗಲಿ ಓಕೆನಾ. ಯಾವುದೇ ಇರಲಿ, ನೀವು ಬೇಸಿಕ್ಕಾಗಿ ಒಂದು 6 ಸಬ್ಜೆಕ್ಟ್ ಇದೆ ಸ್ನೇಹಿತರೆ. ಈ 6 ಸಬ್ಜೆಕ್ಟ್ನ ನೀವು ಬೇಸಿಕ್ಕಾಗಿ ಆ ಫೌಂಡೇಶನ್ನ ನೀವು ಕರೆಕ್ಟಾಗಿ ಹಾಕಿದ್ರೆ ನೀವು ಯಶಸ್ವಿ ಆಗಲಿಕ್ಕೆ ಯಾರೂ ಕೂಡ ಸ್ಟಾಪ್ ಮಾಡೋ ಹಾಗೆ ಇಲ್ಲ. ಸೊ ಅಂತಹ ಸಬ್ಜೆಕ್ಟ್ಗಳ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ. ಯಾವುದೇ ಎಕ್ಸಾಮ್ ಆಗಿರಲಿ ಇವುಗಳು ನಿಮಗೆ ಗೊತ್ತಿರಲೇಬೇಕು. ಆವಾಗ ಮಾತ್ರ ನೋಡಿ 90% ಅಷ್ಟು ನೀವು ಪಾಸ್ ಆದಂಗೆ ಅಂತ ಅಂದ್ಕೊಳ್ಳಿ. ಈ ಸಬ್ಜೆಕ್ಟ್ ಮೇಲೆ ನಿಮಗೇನಾದರೂ ಗ್ರಿಪ್ ಬಂದರೆ ಹೆಂಗೆ ನೀವು ಥರೋ ಹೆಂಗೆ ಆಗಬೇಕು ಅಂತಂದರೆ, ಯಾವ ಪೇಜಲ್ಲಿ ತೆಗೆದ್ರು ಯಾವ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ಲಿಕ್ಕೆ ಬಂದರೆ ಸಾಕು, ನೀವು 90% ಅಷ್ಟು ಎಕ್ಸಾಮ್ನ ಪಾಸ್ ಆದಾಗೆ. ಇನ್ನೊಂದು 10% ಏನಿದೆ ಎಕ್ಸ್ಟ್ರಾ ಕ್ವಶನ್ಸ್ ಇರುತ್ತೆ. ಲೈಕ್ ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂತಹ ಕರೆಂಟ್ ಅಫೇರ್ಸ್ ಇರ್ಬೋದು, ಏನೆಲ್ಲ ಇದೆ ಅಂತ ನಾನು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ 6ರಿಂದ 10ನೇ ತರಗತಿಯ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂಥ LBA ಪ್ರಶ್ನೋತ್ತರಗಳು ಸಕ್ಸಸ್ಫುಲ್ಲಾಗಿ ತುಂಬ ಒಳ್ಳೆಯ ತರಗತಿಗಳು ನಡೀತಾ ಇದೆ. ಸೊ ಹಾಗಾಗಿ ಇವತ್ತು ಯಾರಾದರೂ ಈ ಚಾನಲ್ನ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಲೇ ಲಿಸ್ಟ್ ಸಿಗುತ್ತೆ. ಅಲ್ಲಿ ಸೀರಿಯಲ್ ವೈಸು ನಿಮ್ಮ ತರಗತಿ ಸಿಗುತ್ತಾ ಹೋಗುತ್ತೆ. ಆಲ್ರೆಡಿ 6, 7, 8, 9 ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೊಂದು 2 ದಿನದಲ್ಲಿ 9th ಕೂಡ ಮುಗಿದೋಗುತ್ತೆ. ಹಾಗಾಗಿ ಎಲ್ಲ ವಿಡಿಯೋಗಳು ನಿಮ್ಗೆ ಒಂದೇ ಕಡೆಗೆ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ. ಇದರ ಉಪಯೋಗವನ್ನು ಪಡ್ಕೊಳ್ಳಿ. LBA ಪ್ರಶ್ನೋತ್ತರಗಳು ಕೂಡ ನಿಮಗೆ 90% ಅಷ್ಟು ಒಂದು ಎಕ್ಸಾಮ್ಗೆ ಒಂದು ಬೂಸ್ಟ್ ಕೊಡ್ತಕ್ಕಂತಹ ಏನಂದರೆ ಟಾಪಿಕ್ಸ್ ಆಗಿರುತ್ತೆ. ಹಾಗಾಗಿ ಅದನ್ನು ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಇಂಗ್ಲೀಷ್ ಆದಮೇಲೆ ಆ್ಯಸ್ ಯೂಸ್ವಲ್ ಸೋಷಲ್ ಸೈನ್ಸು ಇದೇ ರೀತಿ ಕಂಟಿನ್ಯೂ ಮಾಡ್ತಾನೆ ಹೋಗ್ತೀನಿ ನಾನು. ಸೊ ಹಾಗಾಗಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತಿನ ತರಗತಿಯಲ್ಲಿ ನಾವು ಮೇಯ್ನಾಗಿ ಏನು ನಮ್ಮ CET ಎಕ್ಸಾಮ್ ಮತ್ತು ಶಿಕ್ಷಕರ ನೇಮಕಾತಿ ಆಗ್ತಾಯಿದೆ, ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ಬೇಸಿಕ್ಕಾಗಿ ಯಾವೆಲ್ಲ ಸಬ್ಜೆಕ್ಟ್ಗಳು ನಮ್ಗೆ ಗೊತ್ತಿರಲೇಬೇಕು. ಇದ್ರ ಗೊತ್ತಿದ್ದರೆ ಮಾತ್ರ ನೀವು CET ಎಕ್ಸಾಮ್ ಬರೀರಿ, ಇಲ್ಲಾಂದರೆ ಬರಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ನಾನು. ಯಾಕಂದರೆ ಕಾಂಪಿಟೇಷನ್ ಹಂಗಿದೆ ಅಲ್ವಾ. ಸೊ ಬೇಸಿಕ್ಕಾಗಿ ಈ ಸಬ್ಜೆಕ್ಟ್ಗಳು ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ಯಾವ ಸಬ್ಜೆಕ್ಟ್ಸ್ ಅದು? ನಮ್ಮ ಬೇಸಿಕ್ಕಾಗಿ TET ಇರಲಿ, CET ಇರಲಿ, ಅಥವಾ ಈವನ್ FDA, SDA, ಏನೇ ಆಗಿರಲಿ ಸ್ನೇಹಿತರೆ, ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಬರಿತಾ ಇದ್ದೀರಾ, ಈ ಸಬ್ಜೆಕ್ಟ್ ಮೇಲೆ ನಿಮಗೆ ಗ್ರಿಪ್ ಇರಲೇಬೇಕು. ಅರ್ಥ ಆಯಿತಾ? ಸೊ ಬನ್ನಿ ಯಾವ ಸಬ್ಜೆಕ್ಟ್ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇಲ್ಲಿ ನಾನು ಈ ಒಂದು ವಿಚಾರವನ್ನು ಯಾಕೆ ತಗೊಂಡೆ ಅಂತ ಅಂದರೆ, ತುಂಬ ಜನ ತರಗತಿ ಮಾಡುವಾಗ ಇಂಗ್ಲೀಷ್ ಮಾಡ್ತಾ ಇರಲಿ ಅಥವಾ ಏನೇ ಮಾಡ್ತಾ ಇರಲಿ, TET ಮಾಡ್ತಿದ್ದಾರೆ, CET ಮಾಡಲ್ಲ ಅಂತ ಕೇಳ್ತೀರಾ, DPT ಮಾಡ್ತಾಯಿದ್ದಾರೆ, HSTR ಮಾಡಲ್ಲ ಅಂತೀರ. ಹಾಗಾಗಿ ನಾನು ನಿಮಗೆ ಇದು ಹೇಳೋಂತಹ ಒಂದು ಅವಶ್ಯಕತೆ ಬಿತ್ತು ನಿಮ್ಮ ಕಮೆಂಟ್ಸ್ಗಳನ್ನು ನೋಡಿ, ಸರಿನಾ. ಯಾವುದೇ ಎಕ್ಸಾಮ್ ಇರಲಿ ನಿಮಗೆ ಬೇಸಿಕ್ ನಾಲೆಜ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೊಂದು ಮನೆ ಕಟ್ಟಲಿಕ್ಕೆ ಯಾವ ರೀತಿ ಪಿಲ್ಲರ್ಸ್ ಬೇಕಲ್ವ, ಆ ರೀತಿ ಸಬ್ಜೆಕ್ಟ್ಗಳು. ಈ ಸಬ್ಜೆಕ್ಟ್ಗಳನ್ನ ನೀವು ಸಂಪೂರ್ಣವಾಗಿ ಅರ್ದು ಕುಡಿದ್ರೆ ಸಾಕು, ಯಾವ ಎಕ್ಸಾಮ್ ಆದರೂ ಇರಲಿ, ಅದು ಒಂದು ಈ ವಸತಿ ಶಾಲೆಗಳಿಂದ ಏನು ಕರಿತಾ ಇದ್ದಾರಲ್ವ ಪೋಸ್ಟು, ಅದೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು ಸ್ನೇಹಿತರೆ, ನೀವು ವೆಲ್ ಪ್ರಿಪೇರ್ಡ್ ಆಗಬೇಕಾಗುತ್ತೆ ಈ ವಿಷಯಗಳ ಮೇಲೆ ಓಕೆನಾ. ಇದೊಂಥರ ಪಿಲ್ಲರ್ ಇದ್ದ ಹಾಗೆ. ಸೊ ಯಾವ ಸಬ್ಜೆಕ್ಟ್ ಹಂಗಾದರೆ ಅಂತಂದರೆ, ಫಸ್ಟಾಗಿ ನಾವು ನೋಡ್ಕೊಳ್ಳೋದು ಸ್ನೇಹಿತರೆ ಕನ್ನಡ, ಅದ್ರ ಜೊತೆಗೆ ಇಂಗ್ಲೀಷ್ ಓಕೆನಾ. ನೋಡಿ, ಫಸ್ಟು ಕನ್ನಡ ತಗೊಳ್ಳಿ, ಅದಾದಮೇಲೆ ಇಂಗ್ಲೀಷ್ ಸ್ನೇಹಿತರೆ. ಸೊ ಈ ಕನ್ನಡ ಮತ್ತು ಇಂಗ್ಲೀಷ್ ಏನು ಸಬ್ಜೆಕ್ಟ್ಸ್ ಇದೆಯಲ್ಲ, ಇವುಗಳ ಬಗ್ಗೆ ನಿಮಗೇನು ಗೊತ್ತಿರಬೇಕು? ಸಂಪೂರ್ಣವಾದ ಗ್ರಾಮರ್ ಗೊತ್ತಿರಬೇಕು ಓಕೆನಾ. ಗ್ರಾಮರ್ ಸಂಪೂರ್ಣವಾಗಿ ಅಲಂಕಾರ ಆಗಿರಬಹುದು, ಗಾದೆ ಮಾತುಗಳಾಗಿರಬಹುದು, ಒಗ್ಗಟ್ಟುಗಳೇ ಆಗಿರಬಹುದು, ಅಥವಾ ಏನೇ ಆಗಿರ್ಬೋದು, ನಾಮಪದಗಳು, ಲಿಂಗಗಳು, ವಚನಗಳು, ವಾಟ್ ಎವರ್ ಇಟ್, ಫುಲ್ ಕಂಪ್ಲೀಟಾಗಿ. ನೀವು GPTಗೆ ಹೋದ್ರಂತೂ ಸ್ನೇಹಿತರೆ, GPTಗೆ ಹೋದ್ರಂತೂ ನಿಮಗೆ 100 ಮಾರ್ಕ್ಸದ್ದು ಕನ್ನಡ ಪೇಪರೇ ಇರುತ್ತೆ. ಇದರಲ್ಲಿ ನೀವು 80 ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ಇನ್ನುಳಿದ ಪೇಪರ್ಸ್ನ ಏನು ಮಾಡ್ತಾರೆ ಅಂತಂದರೆ ಚೆಕ್ ಮಾಡ್ತಾರೆ. ಈ ನಾಲೆಜ್ ಯಾರಾದರೂ GPT ಬರೆದಿದ್ರೆ ನಿಮಗೆ ಗೊತ್ತಿರುತ್ತೆ, GPT ಬರೆದಿಲ್ಲ ಅಂದರೆ ನಿಮಗೆ ಗೊತ್ತಿರಲ್ಲ. ನೆನಪಿರಲಿ ನಿಮಗೆ, ಕನ್ನಡದಲ್ಲಿ 100 ಮಾರ್ಕ್ಸ್ ಪೇಪರ್ ಇರುತ್ತೆ, ಅದರಲ್ಲಿ 80 ತೊಗೋಬೇಕು. ನಾಟ್ ಓನ್ಲಿ 30 or 35 or 50, ನೋ, 80% ಅಷ್ಟು ನಂಬರ್ ತೊಗೊಂಡ್ರೆ ಮಾತ್ರ ನಿಮಗೆ ಇನ್ನುಳಿದಂತಹ GK ಪೇಪರ್ ಮತ್ತು ನಿಮ್ಮ ಸಬ್ಜೆಕ್ಟ್ ಎರಡನ್ನ ಚೆಕ್ ಮಾಡ್ತಾರೆ. ಸೊ ಹಾಗಾಗಿ
ಕನ್ನಡ ಅಂತಕ್ಕಂಥದ್ದು ಹೆಂಗೆ ಪ್ರಿಪೇರ್ ಆಗಬೇಕು ನೀವು ಅಂತಂದರೆ ಸ್ನೇಹಿತರೆ, ಏನು ಈ 6ರಿಂದ 10ನೇ ತರಗತಿಯ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಬರುತ್ತಲ್ವ, ಅಲ್ಲಿ ಹಿಂದೆ ಇರ್ತಕ್ಕಂಥ ಅಭ್ಯಾಸ ಅಂತ ಇರ್ತಲ್ವ ಎಕ್ಸಸೈಸಸ್ಸು, ಅದನ್ನು ಮಾಡಿದ್ರೆ ಸಾಕು. ನೀವು 6ರಿಂದ 10ನೇ ತರಗತಿ ನಿಮ್ಮ ಟೈಮ್ ಇದೆ, PUC ಸೆಕೆಂಡ್ ಇಯರ್ವರೆಗೂ ಸಂಪೂರ್ಣವಾದಂತಹ ವಿಚಾರವನ್ನು ಮಾಡ್ತಾ ಹೋಗಿ, ಅಲ್ಲಿರ್ತಕ್ಕಂಥ ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೀವು ಮಾಡಿದ್ರೆ 200% ನೀವೇ ವಿನ್ ಈ ಎಕ್ಸಾಮಲ್ಲಿ. ಹೇಗೆ ಅಂತ ಹೇಳ್ತೀರಾ ಅಂತಂದರೆ, ಡೈರೆಕ್ಟ್ ಕ್ವಶನ್ಸ್ ಬರೋದೇ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಿಂದ. ಸೊ ಹಂಗಾಗಿ ನಿಮಗೆ ಕನ್ನಡ ಗ್ರಾಮರು 6ರಿಂದ 10ನೇ ತರಗತಿಯ ಏನು ಅಭ್ಯಾಸದಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ವೆರಿ 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 ಇಂಪಾರ್ಟೆಂಟ್. ಆ್ಯಸ್ ಯೂಸ್ವಲ್ ಈಗ ಇಂಗ್ಲೀಷ್ ಬರೋಣ, ಅರ್ಥ ಆಯ್ತಾ? ಇಂಗ್ಲೀಷ್ ಬಂದಾಗ ಸೇಮ್, ಇಂಗ್ಲೀಷಲ್ಲೂ ಕೂಡ ಅಷ್ಟೇ, ನೌನು, ಪ್ರನೌನು, ಪ್ರಿಪೊಸಿಷನ್ಸು, ಏನೇ ಇರಲಿ, ಅದು ಆಡ್ಜೆಕ್ಟಿವ್, ವಾಟ್ ಎವರ್ ಇಟ್, ಓಕೆನಾ, ಏನೇ ಆಗಿರಲಿ, ಇದನ್ನು ಕೂಡ 6ರಿಂದ 10ನೇ ತರಗತಿಯ LBA ಪ್ರಶ್ನೋತ್ತರಗಳನ್ನು ನೋಡ್ಕೊಡಿ. ಕನ್ನಡ ಕೂಡ LBA ಪ್ರಶ್ನೋತ್ತರಗಳು ನೋಡ್ಕೋಬೇಕು. ಮತ್ತು ನೀವು ಅಲ್ಲಿ ಹೇಳಿಲ್ಲ ಅಂತ ಅನ್ಬಾರ್ದು, ಓಕೆನಾ, ಕಾಮನ್ ಸೆನ್ಸ್ನ ಯೂಸ್ ಮಾಡಿ. ಇಂಗ್ಲೀಷಲ್ಲಿ ನೀವು LBA ಪ್ರಶ್ನೋತ್ತರಗಳು, ಗ್ರಾಮರ್ ಪಾರ್ಟ್, ಇದನ್ನು ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. 9th ಕ್ಲಾಸಲ್ಲಿದ್ದೀವಿ, ಇನ್ನು 10th ಮಾಡಿದ್ರೆ ಮುಗ್ದೋಗುತ್ತೆ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನೋಡ್ಕೊಳ್ಳಿ. ಕನ್ನಡ ಕೂಡ ಮಾಡಿದ್ದೀನಿ ನಾನು, ಓಕೆನಾ, ಕವಿಗಳ ಪರಿಚಯ ಮಾಡಿದ್ದೀನಿ. ಸೊ ಹಾಗಾಗಿ ಸ್ನೇಹಿತರೆ ನೋಡಿ, ಯಾರೆಲ್ಲ ನೋಡಿ ಪ್ರಿಪೇರ್ ಆಗ್ತಿದ್ದಾರೆ ಎಕ್ಸಾಮ್ಗೆ, ಮೇ 25 ಒಳಗಾಗಿ ಕರಿತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಮೇ 30 ನಂತರ ಎಲೆಕ್ಷನ್ ಸ್ಟಾರ್ಟ್ ಆಗೋದ್ರಿಂದ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಆದರೆ ಮೇ ಲಾಸ್ಟ್ ವೀಕಲ್ಲಿ ಆಗುತ್ತೆ, ಆಗಿಲ್ಲ ಅಂದರೆ ತುಂಬ ಲೇಟ್ ಆಗುತ್ತೆ. ಇಷ್ಟು ಮಾತ್ರ ತಿಳ್ಕೊಳ್ಳಿ, ಸರಿನಾ? ಇವಾಗ ಇಂಗ್ಲೀಷ್ ಎಸ್ ಯೂಸ್ವಲ್ ನಾನು ಹೇಳೋ ಹಾಗೆ 6ರಿಂದ 10ನೇ ತರಗತಿಯ ಎಕ್ಸಸೈಸಸ್ಸು, ಅಲ್ಲಿರ್ತಕ್ಕಂತಹ ಗ್ರಾಮರು, ಅಲ್ಲಿರ್ತಕ್ಕಂತಹ ನ್ಯೂ ವರ್ಡ್ಸ್ ಮೀನಿಂಗ್ ಆಗಲಿ, ಪ್ರತಿಯೊಂದನ್ನು ಕೂಡ ಅಲ್ಲಿ ಬಿಟ್ಟು ಬಿಡದೆ ನೋಡ್ಕೊಳ್ಳಿ. ಓಕೆ, ಇದೊಂದೇ ನಿಮಗೆ ಇರ್ತಕ್ಕಂತಹ ಒಂದು ದೊಡ್ಡ ಒಂದು ಬೂಸ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಅದಾದಮೇಲೆ ಬನ್ನಿ ಶೈಕ್ಷಣಿಕ ಮನೋವಿಜ್ಞಾನ, ವೆರಿ ಇಂಪಾರ್ಟೆಂಟ್. ಸ್ಪೆಷಲಿ ನಮ್ಮ ಶಿಕ್ಷಕರ ನೇಮಕಾತಿಗಾಗಿ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು, ಅದು TET ಇರಲಿ, ಬೇರೆ ಯಾವುದೇ ಎಕ್ಸಾಮ್ ಇರಲಿ, ನಾನು ಮತ್ತೆ ಅದನ್ನೇ ರಿಪೀಟ್ ಮಾಡಲ್ಲ, ಇರಿಟೇಟ್ ಆಗ್ಬೋದು ಅಲ್ವಾ? ಹೌದಾ? ಹಾಗಾಗಿ ನೀವು TETಯಿಂದ ನೀವು ಗೌರ್ಮೆಂಟ್ ಜಾಬ್ ಹೋಗೋವರೆಗೂ, ನೀವು ಹೈಸ್ಕೂಲ್ ಆದರೂ ಹೋಗ್ರಿ, ಪ್ರೈಮರಿ ಆದರೂ ಹೋಗ್ರಿ, ಅಲ್ಲಿವರೆಗೂ ನಿಮ್ಗೆ ಶೈಕ್ಷಣಿಕ ಮನೋವಿಜ್ಞಾನದ ಮೇಲೆ ಎಷ್ಟು ಗ್ರಿಪ್ ಇರಬೇಕು ಅಂತ ಅಂದರೆ ಸ್ನೇಹಿತರೆ, ಶೈಕ್ಷಣಿಕ ಮನೋವಿಜ್ಞಾನದಿಂದನೇ ಅತ್ಯಂತ ಹೆಚ್ಚು ಪ್ರಶ್ನೆಗಳು ಬರೋದು. ಸ್ವಲ್ಪ ಈಗ ನಾವು ಕನ್ನಡ ಅಂತ ತಗೊಂಡಾಗ 20 ಪ್ರಶ್ನೆಗಳೇನಾದರೂ, ಈವನ್ 20 ಪ್ರಶ್ನೆ ಏನಾದರೂ ಗ್ರಾಮರ್ ಪಾಠ ಆದರೆ, ಇನ್ನು 10% ಸೈಕಾಲಜಿ ಮೇಲೆ ಇರುತ್ತೆ. ನಿಮ್ಗೆ ಗೊತ್ತಿರುತ್ತೆ ಬೋಧನೆಯಲ್ಲಿ ಯಾವ ರೀತಿ ನಾವು ಸೈಕಾಲಜಿನ ನಾವು ಅಪ್ಲೈ ಮಾಡ್ತೀವಿ, ಮಕ್ಕಳನ್ನು ಯಾವ ರೀತಿ ಬಿಹೇವಿಯರ್ನ ಸ್ಟಡಿ ಮಾಡ್ತೀವಿ, ಪ್ರತಿಯೊಂದು ನಿಮ್ಗೆ ಗೊತ್ತಿದೆ, ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ವೆರಿ 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 ಇಂಪಾರ್ಟೆಂಟ್. ಶೈಕ್ಷಣಿಕ ಮನೋವಿಜ್ಞಾನ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಬರುತ್ತೆ. ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಬರೀ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕೇಳೋದಿಲ್ಲ, ಅದನ್ನು ಕನ್ನಡದಲ್ಲೂ ಕೇಳ್ತಾರೆ, ಇಂಗ್ಲೀಷಲ್ಲೂ ಕೇಳ್ತಾರೆ, ಹಿಸ್ಟ್ರಿಯಲ್ಲೂ ಕೇಳ್ತಾರೆ, ನಿಮ್ಮ ಮ್ಯಾಥ್ಸಲ್ಲೂ ಕೇಳ್ತಾರೆ, ಸೈನ್ಸಲ್ಲೂ ಕೇಳ್ತಾರೆ. ಬೋಧನೆ ಒಂದು ಸಬ್ಜೆಕ್ಟಲ್ಲಿ ನಿಮ್ಗೆ ಗೊತ್ತಿದೆ ಅದು, ಓಕೆನಾ? ಅದಂಗೆ ಕೇಳ್ತಾರೆ ಮೇಡಮ್ ಅಂತ ಅನ್ಬೇಡಿ, ನಿಮಗೆ ಓದಿದವರಿದ್ರೆ ಗೊತ್ತಿರುತ್ತೆ ಅಲ್ವಾ? ಅಪ್ಲೈಡ್ ಕ್ವಶನ್ಸ್ ಇರುತ್ತೆ, ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಇರುತ್ತೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಶೈಕ್ಷಣಿಕ ಮನೋವಿಜ್ಞಾನ ಸ್ನೇಹಿತರೆ. ದೆನ್ ವಿ ಮೂವ್ ಟು ದ ನೆಕ್ಸ್ಟ್. ಓಕೆ, ಕನ್ನಡ ಗೊತ್ತಾಯಿತು. ಕನ್ನಡ ಮತ್ತು ಇಂಗ್ಲೀಷ್ ವ್ಯಾಕರಣ ಸಂಪೂರ್ಣವಾಗಿ ಏನೇ ಕೇಳಿದ್ರೂ ಹೇಳಕ್ಕೆ ಬರೋಂಗಿರಬೇಕು. ಶೈಕ್ಷಣಿಕ ಮನೋವಿಜ್ಞಾನ ಇಷ್ಟ ಸ್ನೇಹಿತರೆ. ಬನ್ನಿ ಈಗ ನಾವು ಸಾಮಾನ್ಯ ವಿಜ್ಞಾನದ ಕಡೆ ಹೋಗೋಣ. ಈ ಸಾಮಾನ್ಯ ವಿಜ್ಞಾನದಲ್ಲಿ ಬರ್ತಕ್ಕಂಥ ಹೈಡ್ ಸಬ್ಜೆಕ್ಟ್ಸ್ಗಳೇ ಜಾಸ್ತಿ. ಸಾಮಾನ್ಯ ವಿಜ್ಞಾನ ಅಂದ ತಕ್ಷಣ ನಾಟ್ ಓನ್ಲಿ ಹೊರಗಡೆ ಇರ್ತಕ್ಕಂಥದ್ದು ಪ್ರಶಸ್ತಿಗಳಾಗಿರ್ಬೋದು, ಇತ್ತೀಚೆಗೆ ಕೊಟ್ಟಂತಹ ಏನು ಕೃತಿಕಾರರ ಒಂದು ಏನು ಬುಕ್ಸ್ಗಳನ್ನು ಮಾಡಿರ್ತಾರಲ್ವ, ಆ ರೀತಿ ಪ್ರಶ್ನೆಗಳಾಗಿರ್ಬೋದು, ಅಥವಾ ನೋಬೆಲ್ ಪ್ರಶಸ್ತಿಗಳಾಗಿರ್ಬೋದು, ಅಥವಾ ಗೇಮಲ್ಲಿ ಆಟ ಆಡಿ ಏನು ಪ್ರಶಸ್ತಿಗಳು ತಗೋತಾರಲ್ವ, ವಿಂಬಲ್ಸನ್ ಆಗಿರ್ಬೋದು, ಪ್ರತಿಯೊಂದು ಯಾವುದೇ ಒಂದೇ ಅಷ್ಟೇ ಆಗಿರಲ್ಲ. ಅದು ಕೇವಲ ನಿಮಗೆ 5% ಮಾತ್ರ ಕೇಳ್ತಾರೆ ಸ್ನೇಹಿತರೆ. ಮೇನ್ಲಿ ನೀವು GKಯಲ್ಲಿ ಅಂದರೆ ಸಾಮಾನ್ಯ ಜ್ಞಾನದಲ್ಲಿ ನೀವು ಸೋಷಿಯಲ್ ಸೈನ್ಸ್ ಪರ್ಫೆಕ್ಟ್ ಇರಬೇಕು, ಸೈನ್ಸ್ ಕೂಡ ಪರ್ಫೆಕ್ಟ್ ಇರಬೇಕು. ಮತ್ತು ಈ ಸೋಷಿಯಲ್ ಸೈನ್ಸಲ್ಲಿ 3 ಭಾಗ ಮಾಡಿದ್ರೆ ನೀವು ಹಿಸ್ಟ್ರಿ ಇರಬೇಕು, ಎಕನಾಮಿಕ್ಸ್ ಇರಬೇಕು, ಸೋಷಿಯಲ್ ಸೈನ್ಸ್ ಮೀನ್ಸ್ ಸಮಾಜ ವಿಜ್ಞಾನ ಅಂತ ಬರುತ್ತಲ್ವ, ಸೊ ಅದು ಕೂಡ ಇರಬೇಕು, ಇಷ್ಟು ಕೂಡ ಇರಬೇಕು. ಅಗೇನ್ ನೀವು ಸೈನ್ಸ್ಗೆ ಹೋದರೆ ಇಲ್ಲಿ ಕೂಡ 3 ಬರುತ್ತೆ, ನಿಮ್ಗೆ ಗೊತ್ತು, ರಸಾಯನಶಾಸ್ತ್ರ ಆಗಿರ್ಬೋದು, ಭೌತಶಾಸ್ತ್ರ ಆಗಿರ್ಬೋದು, ಹಾಗೆ ಇನ್ನೊಂದು. ಸೊ ನೀವು ಸ್ನೇಹಿತರೆ 6ರಿಂದ 10ನೇ ತರಗತಿಯ ಅಥವಾ 12ನೇ ತರಗತಿಯವರೆಗೂ ಕಂಪ್ಲೀಟಾಗಿ ಯಾವ ಕ್ವಶನ್ ಕೇಳಿದ್ರು, ಯಾವ ಪೇಜಲ್ಲಿ ಕೇಳಿದ್ರು ಹೇಳೋ ಹಾಗೆ ಆಗಿದ್ರೆ
100% ಜಾಬ್ ನಿಮ್ಮದೇ. ಇಷ್ಟು ಹೇಳ್ತೀನಿ, ಓಕೆನಾ. ನೋಡಿ, ಸೋಷಿಯಲ್ ಸೈನ್ಸು ಇಷ್ಟು ಗೊತ್ತಾಯ್ತಾ? ಇಷ್ಟು ಅರ್ಥ ಆದರೆ ಇಲ್ಲಿವರೆಗೂ ಇಷ್ಟು ಸಬ್ಜೆಕ್ಟ್ಸ್ಗಳನ್ನು ಇದರೊಳಗಡೆ ಹೈಡ್ ಮಾಡ್ಕೊಂಡಿದೆ. ಸಾಮಾನ್ಯ ಜ್ಞಾನ, ಕರೆಂಟ್ ಅಫೇರ್ಸ್ನ ಹೈಡ್ ಮಾಡ್ಕೊಂಡಿದೆ, ಸೋಷಿಯಲ್ ಸೈನ್ಸ್ ಇದೆ, ಮೆಂಟಲ್ ಎಬಿಲಿಟಿ ಕೂಡ ಬರಬಹುದು ಪ್ರಶ್ನೆಗಳು. ಇದನ್ನೆಲ್ಲ ಇಟ್ಕೊಳ್ಳೋದು ಸಾಮಾನ್ಯ ಜ್ಞಾನ ತುಂಬ ಒಂದು ವೇಟೇಜ್ ಇರ್ತಕ್ಕಂಥದ್ದು. ಯಾವ ರೀತಿ ಬೇಕಾದರೂ ಪ್ರಶ್ನೆ ಕೇಳ್ಬೋದು. ಓಕೆ, ಪಾಕಿಸ್ತಾನದಲ್ಲಿ ಇವತ್ತು ಏನಾದರೂ ಪ್ರಧಾನಮಂತ್ರಿ ಚೇಂಜ್ ಆಗಿದ್ದರೆ ಅವನ ಹೆಸರು ಕೇಳ್ಬೋದು. ಶ್ರೀಲಂಕಾದಲ್ಲಿ ಏನಾದರೂ ಯುದ್ಧ ಆಗಿದ್ದರೆ ಅದನ್ನು ಕೇಳ್ಬೋದು, ಹೌದಾ? ಬಾಂಗ್ಲಾದೇಶದಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ಅದನ್ನು ಕೇಳ್ಬೋದು. ಸೊ ಹೀಗೆ ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ಇಟ್ಸ್ ಹೆವಿಯೆಸ್ಟ್. ಸೊ ನೀವು ಹಾಗಾಗಿ ಸ್ನೇಹಿತರೆ, ಈ ಸಾಮಾನ್ಯ ಜ್ಞಾನವನ್ನು ನೀವು ಫೇಸ್ ಮಾಡಬೇಕು ಅಂದರೆ ನೀವು ಸೋಷಿಯಲ್ ಸೈನ್ಸ್ ಪರ್ಫೆಕ್ಟ್ ಆಗಿರಬೇಕು, ಸೈನ್ಸ್ ಪರ್ಫೆಕ್ಟ್ ಆಗಿರಬೇಕು. ಇವೆರಡು ಪರ್ಫೆಕ್ಟ್ ಆಗಿದ್ದರೆ ನೀವು 90% ಅಷ್ಟು ಅಗೇನ್ ನೀವು ಪರ್ಫೆಕ್ಟ್ ಆದಾಗಿ GK. ಇನ್ನು ಉಳಿದ್ರೆ 10% ಮಾತ್ರ ಹೊರಗಡೆಯಿಂದ ಕೇಳ್ತಾರೆ. ಹಾಗಾಗಿ ತುಂಬ ಇದಾಯ್ತಲ್ವ? ಓಕೆ, ಸೊ ಈ ಸಾಮಾನ್ಯ ಜ್ಞಾನವನ್ನು ನೀವು ಸೋಷಿಯಲ್ ಸೈನ್ಸ್, SS ಮತ್ತು ಸೈನ್ಸ್ ಇವೆರಡನ್ನು ಕಂಪ್ಲೀಟ್ ಮಾಡೋದ್ರ ಮೂಲಕ 80% ಅಷ್ಟು ಸಕ್ಸಸ್ನ ಕಾಣಬಹುದು. ಸರಿ ಅಲ್ವಾ ಸ್ನೇಹಿತರೆ? ಹೌದಲ್ವ ನಾನು ಹೇಳ್ತಾ ಇರೋದು? ನೋಡೋಣ, ಲೈಕ್ ಮಾಡಿ ಸರಿ ಅನಿಸಿದವರು ಎಲ್ಲರೂ ಕೂಡ ವಿಡಿಯೋಗೆ. ಎಸ್, ಓಕೆ. ಸೊ ನೋಡಿ, ಈ ಸಾಮಾನ್ಯ ಜ್ಞಾನದಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಬರುತ್ತೆ, ಮೆಂಟಬಿಲಿಟಿ ಕೂಡ ಬರುತ್ತೆ. ಹಾಗಾಗಿ ಸಾಮಾನ್ಯ ಜ್ಞಾನ ತುಂಬ ವೇಟೇಜ್ ಇರ್ತಕ್ಕಂತಹ ಒಂದು ಸಬ್ಜೆಕ್ಟ್ ಅಥವಾ ಪೇಪರ್, ಓಕೆನಾ. ಸೊ ಬನ್ನಿ ಈಗ ಗಣಕಯಂತ್ರಕ್ಕೆ ಹೋಗೋಣ. ಇಲ್ಲೊಂದು ಏನು ಕೊಟ್ಟಿದ್ದಾರೆ? ಮಾನಸಿಕ ಸಾಮರ್ಥ್ಯ. ಈ ಮಾನಸಿಕ ಸಾಮರ್ಥ್ಯ ಅಂತಕ್ಕಂಥದ್ದು ನಿಮ್ಮ PHTRಗೂ ಇದೆ ಅಲ್ವಾ? ಇನ್ನು GPT ನಿಮಗೆ ಜನರಲ್ ಪೇಪರ್ GK ಪೇಪರ್ ಇರುತ್ತಲ್ಲ ಅದರಲ್ಲಿ ಬರುತ್ತೆ. ಅದಾದಮೇಲೆ HSTRಗೂ ಇದೆ. ಹಾಗಾಗಿ ನೀವು ಸಾಮಾನ್ಯ ಒಂದು ಏನು ಮಾನಸಿಕ ಸಾಮರ್ಥ್ಯ ಇದೆಯಲ್ವಾ ಸ್ನೇಹಿತರೆ, ಇದು ಎಲ್ಲರಿಗೂ ಟಫ್ ಆಗುತ್ತೆ. ಇದರಲ್ಲಿ ನೀವೇನಾದರೂ ಮಾಸ್ಟರ್ ಆದರೆ ವೆರಿ ಇಂಪಾರ್ಟೆಂಟ್. ನೋಡಿ, ಇದರಲ್ಲಿ ನೀವೇನಾದರೂ ಮಾಸ್ಟರ್ ಆದರೆ 100% ಜಾಬ್ ನಿಮ್ಮದೇ. ಯಾಕಂದರೆ ಸ್ನೇಹಿತರೆ, ಕನ್ನಡ ಇಲ್ಲಿವರೆಗೂ ಓದ್ತಾ ಬಂದಿದ್ದೀವಿ ನಾವು ಅಲ್ವಾ? ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ ಇಲ್ಲಿವರೆಗೂ ಡಿಗ್ರಿ ಮುಗಿಸ್ಕೊಂಡು TET ಮುಗಿಸ್ಕೊಂಡು ನಾವೇನು ಪ್ರತಿಯೊಬ್ಬರು MA ಮುಗಿಸಿರ್ಬೋದು. ಇವಾಗ ಎಷ್ಟೋ ಜನ BA ಡಿಗ್ರಿ ಮುಗಿದಿದೆ ಅಂತಂದರೆ ನಾವು ಇಲ್ಲಿವರೆಗೂ ಕನ್ನಡ ಮತ್ತು ಇಂಗ್ಲೀಷ್ನ ಮಾಡ್ಕೊಂಡು ಬಂದಿದ್ದೀವಿ. ಶೈಕ್ಷಣಿಕ ಮನೋವಿಜ್ಞಾನ BEd DEd ಮಾಡಿದ್ದೀವಿ ಅಂತಂದರೆ ಎಸ್, ಶೈಕ್ಷಣಿಕ ಮನೋವಿಜ್ಞಾನವನ್ನು ಕೂಡ ನಾವು ಮಾಡ್ಕೊಂಡಿರ್ತೀವಿ. ಸಾಮಾನ್ಯ ಜ್ಞಾನವನ್ನು ನಾವು ಓದ್ತಾನೆ ಇರ್ತೀವಿ 6ರಿಂದ 10ನೇ ತರಗತಿ ಬುಕ್. ಬಟ್ ಮಾನಸಿಕ ಸಾಮರ್ಥ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಹ್ಯಾಂಡಲ್ ಆಗ್ತಕ್ಕಂಥ ಸಬ್ಜೆಕ್ಟ್ ಅಲ್ಲ. ಸೊ ಹಂಗಾಗಿ ನಿಮ್ಗಿರ್ತಕ್ಕಂತಹ ಒಂದು ಒಳ್ಳೆ ಟ್ರಿಕ್ ಏನು ಅಂದರೆ ಸ್ನೇಹಿತರೆ, ನೀವು ಮಾನಸಿಕ ಸಾಮರ್ಥ್ಯದ ಮೇಲೆ ಗ್ರಿಪ್ನ ತಗೊಂಡ್ರೆ ನಿಮ್ಮ ಜಾಬ್ ಗ್ಯಾರಂಟಿ. ಇಲ್ಲಿ ತುಂಬ ಜನ ಫೇಲ್ಯೂರ್ ಆಗ್ತಾರೆ. ಮೆಂಟಲ್ ಎಬಿಲಿಟಿಯಲ್ಲಿ ತುಂಬ ಜನ ಫೇಲ್ಯೂರ್ ಆಗ್ತಾರೆ. ಇದ್ರ ಮೇಲೆ ನೀವೇನಾದರೂ ಕೆಲಸ ಮಾಡಿದ್ರೆ ನಿಮ್ಮ ಜಾಬ್ ಗ್ಯಾರಂಟಿ ಸ್ನೇಹಿತರೆ, ಓಕೆನಾ. ಈ ಟ್ರಿಕ್ನ ನೆನಪಿಟ್ಕೊಳ್ಳಿ. ಈ ರೀತಿ ನಿಮ್ಮ ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿದ್ರೆ ನಿಮ್ಮ ಜಾಬು 100%. ಇವೆಲ್ಲ ಕಾಮನ್ ಸಬ್ಜೆಕ್ಟ್ಸು. ಇದ್ರ ಮೇಲೆ ಎಲ್ಲರಿಗೂ ಗ್ರಿಪ್ ಇರುತ್ತೆ. ಓದಿದ್ರೆ ಬರುತ್ತೆ. ಇದ್ರ ಮೇಲೆ ಒಂದು ಇದು ಮಾಡಬೇಕಾಗಿಲ್ಲ. ಓದಿಲ್ಲ ಅಂದರೆ ಬರಲ್ಲ, ಅದು ಅವ್ರ ಪ್ರಾಬ್ಲಮ್ ಅದು, ಓಕೆನಾ. ಬಟ್ ಮೆಂಟಬಿಲಿಟಿ ಹಾಗಲ್ಲ, ಎಲ್ಲರಿಗೂ ಬರ್ತಕ್ಕಂಥದ್ದಲ್ಲ. ಬರ್ಬೋದು, ಏನೋ ಒಂದು ಸ್ವಲ್ಪ ಈಸಿ ಇರೋದು ಬರ್ಬೋದು, ಸ್ವಲ್ಪ ಡಿಫಿಕಲ್ಟ್ ಇರ್ತಕ್ಕಂಥದ್ದೇ ಇಲ್ಲೇ ನಿಮಗೆ ಸ್ಕೋರ್ ಆಗುತ್ತೆ. ಇಲ್ಲೇ ನಿಮಗೆ ಕಾಂಪಿಟೇಷನ್ನೇ ಹಿಂದೆ ಹಾಕ್ಬೋದು. ಈ ಮಾನಸಿಕ ಸಾಮರ್ಥ್ಯ ಮತ್ತು ಗಣಕಯಂತ್ರ ಕೂಡ ಸ್ವಲ್ಪ, ಇವು ಎರಡೂ ಕೂಡ ನಿಮಗೆ ನಿಮ್ಮ ಎಕ್ಸಾಮ್ಗೆ ಬೂಸ್ಟ್ ಕೊಡ್ತಕ್ಕಂತಹ ಒಂದು ಸಬ್ಜೆಕ್ಟ್ಗಳಾಗಿದೆ. ಈ 3 ಕಾಮನ್ನಾಗಿ ಎಲ್ಲರೂ ಓದ್ತಾರೆ. ಈ 2 ಸಬ್ಜೆಕ್ಟ್ಗಳನ್ನು ಒಂದು ಸ್ವಲ್ಪ ನೀವು ವರ್ಕ್ ಮಾಡಿದ್ರೆ ಸಾಕು, ನೀವು ದಿ ಬೆಸ್ಟ್ ಆ್ಯಂಡ್ 100% ನಿಮಗೆ ಜಾಬ್ ತಗೊಳ್ಳೋಕ್ಕೆ ಯಾರೂ ಕೂಡ ಸ್ಟಾಪ್ ಮಾಡೋ ಹಾಗಿಲ್ಲ. ಹಾಗಾಗಿ ಸ್ನೇಹಿತರೆ, ಮಾನಸಿಕ ಸಾಮರ್ಥ್ಯದ ಮೇಲೆ ವರ್ಕ್ ಮಾಡಿ. ಗಣಕಯಂತ್ರ ಓದಿದ್ರೆ ಗೊತ್ತಾಗುತ್ತೆ, ಇದೇನು ದೊಡ್ಡ ವಿಷಯ ಅಲ್ಲ, ಓಕೆನಾ. ಇನ್ಪುಟ್ಸ್ ಯಾವುದು, ಔಟ್ಪುಟ್ಸ್ ಯಾವುದು, ಫಸ್ಟಿನ ತಲೆಮಾರು ಯಾವ್ದು ಬಂತು, ಸೆಕೆಂಡ್ ತಲೆಮಾರು, ಈ ರೀತಿ ಬಂದಾಗ ಸ್ನೇಹಿತರೆ ಅದೇನು ದೊಡ್ಡ ವಿಷಯ ಅಲ್ಲ ನಿಮಗೆ, ಓಕೆನಾ. ಓಕೆ, ಒಂದು ನಿಮಿಷ ಸ್ನೇಹಿತರೆ. ಸೊ ಇದು ಇವತ್ತಿನ ತರಗತಿ ಆಗಿತ್ತು ಸ್ನೇಹಿತರೆ. ಸೊ ಇಂಪಾರ್ಟೆಂಟ್ ಕಾಲ್ ಇದೆ, ಅದು ನಾನು ಪಿಕ್ ಮಾಡಲೇಬೇಕು. ಹಾಗಾಗಿ ಈ 6 ಸಬ್ಜೆಕ್ಟ್ಸ್ಗಳೇನಿದೆಯಲ್ಲ, ನಾನು ಈಗ ಮಾತಾಡಿದಾಗೆ ಇಷ್ಟು ಸಬ್ಜೆಕ್ಟ್ಗಳನ್ನು 1 2 3 4 5 ಸಬ್ಜೆಕ್ಟ್ ಆಯ್ತಲ್ಲ ಮೇಡಮ್ ಅಂತ ಕೇಳ್ಬೋದು. ಇಲ್ಲಿರ್ತಕ್ಕಂಥ ಹೈಡಾರ್ ಸಬ್ಜೆಕ್ಟ್ಗಳ ಬಗ್ಗೆ ನಾನು ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ. ಇದು ಇವತ್ತಿನ ತರಗತಿ ಆಗಿತ್ತು ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ನೀವು ಇಷ್ಟು ಮಾಡಿಕೊಂಡ್ರೆ ಸಾಕು, 200% ನೀವು ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ. ಈ ಎಲ್ಲ ವಿಷಯಗಳು ನಾಟ್ ಓನ್ಲಿ TET, ಯಾವುದೇ ಎಕ್ಸಾಮ್ ಇರಲಿ ಇವು ಪಿಲ್ಲರ್ ಥರ ವರ್ಕ್ ಮಾಡ್ತವೆ. ಈ ಪಿಲ್ಲರ್ಗಳನ್ನು ನೀವು ಸ್ಟ್ರಾಂಗ್ ಆಗಿಟ್ಕೊಂಡ್ರೆ ಒಂದು ನೌಕರಿ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಹಾಗಾಗಿ ಈ ಸಬ್ಜೆಕ್ಟ್ಗಳ ಮೇಲೆ ಗ್ರಿಪ್ಗಳನ್ನ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಚಾನಲ್.
ಏನೇ ನಿಮ್ಮ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.